ನಮಸ್ಕಾರ. ಮುಖ್ಯಾಂಶಗಳು. ತೌಕ್ತೆ ಚಂಡಮಾರುತ, ರಾಜ್ಯದ ಕರಾವಳಿಯಲ್ಲಿ ವ್ಯಾಪಕ ಮಳೆ, ಪ್ರಕೃತಿ ವಿಕೋಪ ತಡೆಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಮಹತ್ವದ ಸಭೆ. ಕೋವಿಡ್ ಸೋಂಕಿನಿಂದ ಗುಣಮುಖರಾದವರಲ್ಲಿ ಕಂಡುಬರುವ ಶಿಲೀಂಧ್ರ ಸೋಂಕು ನಿಯಂತ್ರಣಕ್ಕೆ ಔಷಧದ ಕೊರತೆ ಇಲ್ಲ, ಸೋಂಕು ನಿಯಂತ್ರಣಕ್ಕೆ ಲಾಕ್ಡೌನ್ ಪರಿಹಾರ, ಸಚಿವ ಡಿವಿ ಸದಾನಂದಗೌಡ. ಬೆಂಗಳೂರಿಗೆ ಬಂದಿಳಿದ 120 ಮೆಟ್ರಿಕ್ ಟನ್ ಆಮ್ಲಜನಕ ಟ್ಯಾಂಕರ್ಗಳು, ಮತ್ತೊಂದು ಆಕ್ಸಿಜನ್ ಎಕ್ಸ್ಪ್ರೆಸ್ ನಿರೀಕ್ಷೆಯಲ್ಲಿ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಸದ್ಯದ ಪರಿಸ್ಥಿತಿಯಲ್ಲಿ ಶ್ರೀಮಂತ ರಾಷ್ಟ್ರಗಳು ಮಕ್ಕಳಿಗೆ ಲಸಿಕೆ ನೀಡಿಕೆ ಮುಂದೂಡಿ ಬಡ ರಾಷ್ಟ್ರಗಳಿಗೆ ಪೂರೈಸಬೇಕು, ವಿಶ್ವ ಆರೋಗ್ಯ ಸಂಸ್ಥೆ ಕರೆ. ವಾರ್ತೆಗಳ ವಿವರ. ತೌಕ್ತೆ ಚಂಡಮಾರುತ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಪೂರ್ವ ಸಿದ್ದತೆಗಳ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ಸಭೆಯಲ್ಲಿ ಕೇಂದ್ರ ಸರ್ಕಾರದ ಹಿರಿಯ ಅಧಿಕಾರಿಗಳು, ಎನ್ಡಿಆರ್ಎಫ್ ಮತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತವು ಚಂಡಮಾರುತವಾಗಿ ಮಾರ್ಪಟ್ಟಿದ್ದು, ತೌಕ್ತೆ ಹೆಸರಿನ ಈ ಚಂಡಮಾರುತದಿಂದ ಕೇರಳ, ಲಕ್ಷದ್ವೀಪದಲ್ಲಿ ಮಳೆಯಾಗುತ್ತಿದೆ. ಚಂಡಮಾರುತವು ವಾಯುವ್ಯಾಭಿಮುಖವಾಗಿ ಸಾಗುತ್ತಿದ್ದು, ಈ ತಿಂಗಳ 18ರಂದು ಗುಜರಾತ್ಗೆ ಬೀಸಲಿದೆ. ಚಂಡಮಾರುತದಿಂದ ಮಹಾರಾಷ್ಟ್ರದ ಕೊಂಕಣ ಪ್ರಾಂತ್ಯ, ಗೋವಾ, ಕರ್ನಾಟಕ ಕರಾವಳಿಯಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನು ಹವಾಮಾನ ನೀಡಿದೆ. ರಕ್ಷಣಾ ಹಾಗೂ ಪರಿಹಾರ ಕಾರ್ಯಗಳಿಗೆ ಎನ್ಡಿಆರ್ಎಫ್ ಸನ್ನದ್ದವಾಗಿದ್ದು, ಈಗಾಗಲೇ ಹಲವು ತಂಡಗಳನ್ನು ಗುಜರಾತ್ಗೆ ಕಳುಹಿಸಲಾಗಿದೆ. ಕೇರಳದ ವಿವಿಧ ಭಾಗಗಳಲ್ಲಿ ಭಾರೀ ಮಳೆಯಾಗುತ್ತಿದೆ. ವಿವಿಧ ಜಿಲ್ಲೆಗಳಲ್ಲಿ ರೆಡ್ ಮತ್ತು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಕೇರಳ ಕರಾವಳಿಯ ಎಲ್ಲಾ ಮೀನುಗಾರಿಕೆ ಚಟುವಟಿಕೆಗಳನ್ನು ಸರ್ಕಾರ ನಿಷೇಧಿಸಿದೆ. ರಾಜ್ಯದ 9 ಜಿಲ್ಲೆಗಳಲ್ಲಿ ಸಹ ಬಲವಾದ ಗಾಳಿ ಬೀಸಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಅನೇಕ ಜನರನ್ನು ಸ್ಥಳಾಂತರಿಸಲಾಗಿದೆ. ಈ ಮಧ್ಯೆ ಚೆನ್ನೈ, ತಿರುವನಂತಪುರಂ, ಕೊಚ್ಚಿ, ಬೆಂಗಳೂರು ಹಾಗೂ ಮುಂಬೈ ವಿಮಾನಗಳಿಂದ ಹೊರಡುವ ಮತ್ತು ಆಗಮಿಸುವ ವಿಮಾನಗಳ ಸಂಚಾರದಲ್ಲಿ ಸೋಮವಾರದವರೆಗೆ ವ್ಯತ್ಯಯವಾಗುವ ಸಾಧ್ಯತೆಯಿದೆ. ಈ ಮಧ್ಯೆ ರಾಜ್ಯದ ಕರಾವಳಿ ಹಾಗೂ ದಕ್ಷಿಣ ಒಳನಾಡು, ತಮಿಳುನಾಡು ಮತ್ತು ಪುದುಚೇರಿ ರಾಜ್ಯಗಳಲ್ಲಿನ ಕೆಲವು ಪ್ರದೇಶಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗಲಿದೆ. ಜಾರ್ಖಂಡ್, ಪಶ್ಚಿಮ ಬಂಗಾಳ, ಪುದುಚೇರಿ, ಕೇರಳ, ಲಕ್ಷದ್ವೀಪ ಮತ್ತು ಇನ್ನಿತರ ಪ್ರದೇಶಗಳಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಚಂಡಮಾರುತದ ಹಿನ್ನೆಲೆಯಲ್ಲಿ ಕರಾವಳಿಯಲ್ಲಿ ಈಗಾಗಲೇ ವ್ಯಾಪಕ ಮಳೆಯಾಗುತ್ತಿದ್ದು, ತುರ್ತು ಪರಿಹಾರ ಕಾರ್ಯಕ್ಕಾಗಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಎನ್ಡಿಆರ್ಎಫ್ ಮಂಗಳೂರಿಗೆ ಆಗಮಿಸಿದೆ. National and state disaster response forces, naval and coast guards are coordinating the due to the adverse weather conditions expected over the Arabian Sea. Flights to and from Chennai, Thiruvananthapuram, Kochi, Kannur, Bengaluru, Mumbai, Pune, Goa and Ahmedabad are likely to be impacted. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕಡಲ ಅಂಚಿನ ಪ್ರದೇಶವಾದ ಉಪ್ಪುಂದ ಮಡಿಕಲ್ನಲ್ಲಿ ತೀವ್ರವಾದ ಕಡಲ ಕೊರೆತ ಉಂಟಾಗಿದೆ. ಕಡಲ ಕೊರೆತದಿಂದ 10 ಅಡಿಗಳಷ್ಟು ಆಳಕ್ಕೆ ಭೂಕುಸಿತ ಉಂಟಾಗಿದ್ದು, 50ಕ್ಕೂ ಹೆಚ್ಚು ತೆಂಗಿನ ಮರ, ಮೀನುಗಾರಿಕಾ ದೋಣಿಗಳ ಶೆಡ್ ಹಾಗೂ ದಡದಲ್ಲಿ ನಿರ್ಮಿಸಲಾಗಿದ್ದ ಮೀನುಗಾರರ ಹಲವು ಮನೆಗಳು ಕೊರೆತದಿಂದ ಕೊಚ್ಚಿ ಹೋಗಿವೆ. ತಹಶೀಲ್ದಾರ್ ಶೋಭಾಲಕ್ಷ್ಮಿ, ಬಂದರು ಇಲಾಖೆ ಸಹಾಯಕ ಇಂಜಿನಿಯರ್ ಉದಯ್ ಕುಮಾರ್ ಶೆಟ್ಟಿ ಹಾಗೂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಉಪ್ಪುಂದ ಮಡಿಕಲ್. ಡಿಡಿ ನ್ಯೂಸ್ನೊಂದಿಗೆ ಶೋಭಾಲಕ್ಷ್ಮಿ, ಮೀನುಗಾರಿಕೆ ಹಾಗೂ ಬಂದರು ಇಲಾಖೆಗೆ ಮಾಹಿತಿ ನೀಡಿದ್ದು, ಸೂಕ್ತ ಕ್ರಮಕ್ಕೆ ಸೂಚಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಚಂಡಮಾರುತ ಅಪ್ಪಳಿಸುವ ಸಾಧ್ಯತೆ ಇದ್ದು, ಮೀನುಗಾರರಿಗೆ ಹಾಗೂ ಕಡಲ ದಡದ ವಾಸಿಗಳಿಗೆ ಎಚ್ಚರಿಕೆ ವಹಿಸಲು ಮಾಹಿತಿ ನೀಡಲಾಗಿದೆ ಎಂದರು. ಅವರು ಬಂದು ಈಗ ಅವರು ಎಡಬಲಿ ಕೂಡ ಬಂದಿದ್ದಾರೆ. ಈಗ ಅದ್ರ ಕಲ್ಲು ಹಾಕಿ ಏನಾದ್ರೂ ಸದ್ಯಕ್ಕೆ ಯಾವುದೇ ರೀತಿ ಹಾನಿ ಆಗದವ್ರು ಇರೋ ಥರ ತಕ್ಷಣಕ್ಕೆ ಅವರು ಒಂದು ಕಲ್ಲು ಹಾಕಿ ಅದನ್ನು ತಕ್ಷಣ ನಿಲ್ಲಿಸಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅದಲ್ಲದೆ ನಾಳೆ ನಾಡಿದ್ದು 3 ದಿನ ಚಂಡಮಾರುತ ಕೂಡ ಇರೋದ್ರಿಂದ ಹೆಚ್ಚಿನ ಏನೂ ಆಗದೆ ಇರೋ ಥರ ಮುಂಜಾಗ್ರತೆ ವಹಿಸಿ ನಾವು ಕ್ರಮ ವಹಿಸ್ತಾ ಇದ್ದೀವಿ. ಸಮುದ್ರ ಕೊರತೆಯಿಂದಾಗಿ
ತಾಲೂಕು ನಾಡದೋಣಿ ಮೀನುಗಾರರ ಸಂಘದ ಅಧ್ಯಕ್ಷ ಆನಂದ ಖಾರ್ವಿ ಸಮುದ್ರದಲ್ಲಿ ಅಬ್ಬರ ಹೆಚ್ಚಾಗಿ ಬೃಹತ್ ಅಲೆಗಳು ದಡವನ್ನು ದಾಟಿ ಹೊರಭಾಗಕ್ಕೆ ಬರುತ್ತಿರುವುದೇ ಈ ಕಡಲ ಕೊರೆತ ಉಂಟಾಗಲು ಕಾರಣವಾಗಿದೆ. 600 ಮೀಟರ್ ಉದ್ದದ ಸಮುದ್ರದ ದಡ ಕೊರೆತಕ್ಕೆ ಒಳಗಾಗಿದ್ದು, ಜಿಲ್ಲಾಡಳಿತ ಹಾಗೂ ಜನಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಹಾಗಾಗಿ ತುರ್ತಾಗಿ ಬಹಳಷ್ಟು ತೊಂದರೆ ಆಗ್ತಿರುವಂತಹ ಈ ಪ್ರದೇಶದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣ ಈ ಸ್ಥಳವನ್ನು ಪರಿಶೀಲನೆ ಮಾಡಿ ಕೂಡಲೇ ತಾತ್ಕಾಲಿಕವಾಗಿ ತಡೆಗೋಡೆಗೆ ಕ್ರಮ ಕೈಗೊಳ್ಳಬೇಕಂತ ಮೀನುಗಾರರ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಂದಿನಿ ಲೇಔಟ್ ಭಾಗದಲ್ಲಿ ಬಿಬಿಎಂಪಿಯಿಂದ ನಿರ್ಮಿಸಿರುವ ಕೋವಿಡ್ ಆರೈಕೆ ಕೇಂದ್ರಕ್ಕೆ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ಚಾಲನೆ ನೀಡಿದರು. ಸಚಿವ ಕೆ ಗೋಪಾಲಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ಯಾರು 90ಕ್ಕಿಂತ ಕಡಿಮೆ ಇದೆ ಆಕ್ಸಿಜನ್. 90ಕ್ಕೂ ಮಾಡೋರೆ ಈಗ ಇವತ್ತಿನ ಈ ಸಂದರ್ಭದಲ್ಲಿ ಬಳಿಕ ಡಿವಿ ಸದಾನಂದಗೌಡ ಕೋವಿಡ್ ಸೋಂಕಿನಿಂದ ಕಂಡುಬರುವ ಶಿಲೀಂಧ್ರ ಸೋಂಕು ನಿಯಂತ್ರಣಕ್ಕೆ ಅಗತ್ಯವಿರುವ ಔಷಧಿ ಪೂರೈಕೆಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದೆ. ಔಷಧ ಉತ್ಪಾದನಾ ಕಂಪನಿಗಳು ಮತ್ತು ಪೂರೈಕೆದಾರರೊಂದಿಗೆ ನಿತ್ಯ ಸಭೆಗಳನ್ನು ನಡೆಸುತ್ತಿದ್ದು, ಔಷಧಿಗೆ ಸಂಬಂಧಿಸಿದಂತೆ ಕೇಂದ್ರದ 10 ಇಲಾಖೆಗಳು ಎಲ್ಲಾ ರೀತಿಯಲ್ಲೂ ಕಾರ್ಯೋನ್ಮುಖವಾಗಿವೆ ಎಂದು ಹೇಳಿದರು. ಲಾಕ್ಡೌನ್ನಿಂದ ಸೋಂಕು ನಿಯಂತ್ರಣ ಸಾಧ್ಯ ಎಂಬುದಕ್ಕೆ ಮುಂಬೈ, ದೆಹಲಿ ಮತ್ತು ಬೆಂಗಳೂರು ನಗರಗಳೇ ಉದಾಹರಣೆಯಾಗಿವೆ. ಸೋಂಕಿನ ಸರಪಳಿಯನ್ನು ಕಡಿತಗೊಳಿಸುವುದು ಇಂದಿನ ಅಗತ್ಯವಾಗಿದ್ದು, ಸೋಂಕು ನಿಯಂತ್ರಣಕ್ಕೆ ಮುನ್ನೆಚ್ಚರಿಕೆ ಅತ್ಯಂತ ಮಹತ್ವದ್ದಾಗಿದೆ. ಬೆಂಗಳೂರು ನಗರದಾದ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಸೋಂಕಿತರ ಚಿಕಿತ್ಸೆ ಮತ್ತು ಆರೈಕೆಗೆ ಸಾಕಷ್ಟು ಆಸ್ಪತ್ರೆ ಮತ್ತು ಕೇಂದ್ರಗಳನ್ನು ತೆರೆಯಲಾಗಿದೆ. ಸರ್ಕಾರದೊಂದಿಗೆ ಸಮಾಜ ಕೂಡ ಈ ಹೋರಾಟಕ್ಕೆ ಕೈಜೋಡಿಸಬೇಕು ಎಂದರು. ಅದರ ಜೊತೆ ICMR ಮತ್ತು ನಮ್ಮ ನೀತಿ ಆಯೋಗದ ಎಲ್ಲ ಅಧಿಕಾರಿಗಳ ಜೊತೆ ನಾನು ನಿರಂತರವಾಗಿ ಸಂಪರ್ಕವನ್ನು ಇಟ್ಟುಕೊಂಡು ಮಾಡುವುದರ ಜೊತೆ ನನ್ನ ರಾಜ್ಯದ ಮತ್ತು ನನ್ನ ಕ್ಷೇತ್ರದ ಸಮಗ್ರ ಕೆಲಸಗಳನ್ನು ನಾವು ಶಕ್ತಿ ಮೀರಿ ಮಾಡ್ತಾ ಇದ್ದೇವೆ. ಈಗಾಗಲೇ ಆ ಚೈನ್ ಬ್ರೇಕ್ ಡೌನ್ ಮಾಡಿದರೆ ಮಾತ್ರ ಆಗುತ್ತೆ ಅಂತ ಹೇಳೋದಕ್ಕೆ ನಮ್ಮ ಮುಂಬೈ, ಡೆಲ್ಲಿ, ಬ್ಯಾಂಗ್ಳೂರು ನಗರವೇ ಒಂದು ಉದಾಹರಣೆ. ಎಲ್ಲ ಹೋಗ್ತಾರೆ, ಈಗ ಸಾಕಷ್ಟು ಆಗಿದೆ. ಆದ ಕಾರಣ ಒಂದು ಹಂತದವರೆಗೆ ಎಷ್ಟೇ ಕಷ್ಟ ಆದರೂ ಕೂಡ ನಾವು ಇದನ್ನು ಆ ಚೈನನ್ನು ಬ್ರೇಕ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಜೊತೆಯಲ್ಲಿ ಈ ರೀತಿ ಅದಕ್ಕೆ ಬೇಕಾದಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಇವತ್ತು ಕೋವಿಡ್ ಕೇರ್ ಸೆಂಟರ್ಗಳು ಎಲ್ಲ ಕಡೆ ಈ ರೀತಿ ಬರ್ತಾ ಇರುವಂಥದ್ದು ನಮಗೆ ತುಂಬ ಸಂತೋಷ ಆಗ್ತಾ ಇರುವಂಥದ್ದು. ಕೊರೋನಾ ಸೋಂಕು ರಾಜ್ಯದ ಗ್ರಾಮಾಂತರ ಭಾಗಗಳಲ್ಲಿ ವ್ಯಾಪಕವಾಗಿ ಹರಡುತ್ತಿದ್ದು, ಇದನ್ನು ಎದುರಿಸುವ ಸಂಬಂಧ ಚರ್ಚಿಸಲು ಡಾ ಅಶ್ವತ್ಥನಾರಾಯಣ್ ನೇತೃತ್ವದಲ್ಲಿ ಇಂದು ಬೆಳಗ್ಗೆ ಮಹತ್ವದ ಕೋವಿಡ್ ಕಾರ್ಯಪಡೆ ಸಭೆ ನಡೆಯಲಿದೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿರುವ ಸಭೆಯಲ್ಲಿ ಹಲವು ಸಚಿವರು, ತಜ್ಞರು ಮತ್ತು ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ಬೆಂಗಳೂರಿನಲ್ಲಿನ ಕೊರೋನಾ ಸೋಂಕು ಪ್ರಮಾಣ ಸ್ವಲ್ಪ ಕಡಿಮೆಯಾಗಿದ್ದರೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಸೋಂಕು ಹೆಚ್ಚಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಪರಿಸ್ಥಿತಿ ನಿಭಾಯಿಸುವ ಹಾಗೂ ಅಗತ್ಯ ಕ್ರಮಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯುವ ಸಾಧ್ಯತೆಯಿದೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ನಿರ್ಮಿಸಲಾಗಿರುವ 66 ಹಾಸಿಗೆಗಳ ಕೋವಿಡ್ ಆಸ್ಪತ್ರೆಗೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ರಾಜ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ನಿನ್ನೆ ಚಾಲನೆ ನೀಡಿ ಆಸ್ಪತ್ರೆಯಲ್ಲಿ ಅಳವಡಿಸಲಾಗಿರುವ ನೂತನ ತಂತ್ರಜ್ಞಾನ ಮತ್ತು ರೋಗಿಗಳ ಚಿಕಿತ್ಸೆಗೆ ಕೈಗೊಳ್ಳಲಾದ ಕ್ರಮಗಳನ್ನು ಪರಿಶೀಲಿಸಿದರು. ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್, ಕಿಮ್ಸ್ ನಿರ್ದೇಶಕ ರಾಮಲಿಂಗಪ್ಪ ಅಂಟರಠಾಣಿ ಮತ್ತಿತರರು ಉಪಸ್ಥಿತರಿದ್ದರು. ಸಚಿವ ಪ್ರಹ್ಲಾದ್ ಜೋಶಿ 66 ಲಕ್ಷ ರೂಪಾಯಿ ವೆಚ್ಚದಲ್ಲಿ 1,500 ಚದುರ ಮೀಟರ್ ವಿಸ್ತೀರ್ಣದಲ್ಲಿ 3 ಚಿಕಿತ್ಸಾ ಕೇಂದ್ರಗಳನ್ನು ನಿರ್ಮಿಸಲಾಗಿದ್ದು, ಮಹಿಳೆಯರು ಹಾಗೂ ಪುರುಷರಿಗೆ ಪ್ರತ್ಯೇಕ ವಾರ್ಡ್ಗಳನ್ನು ಮೀಸಲಿರಿಸಲಾಗಿದೆ. ಮೂಲಭೂತ ಸೌಕರ್ಯಕ್ಕೆ ಆದ್ಯತೆ ನೀಡಲಾಗಿದೆ ಎಂದರು. ಆಕ್ಸಿಜನ್ ಅನ್ನು ಕೊಟ್ಟು ಸಾಧ್ಯ ಇರುವಷ್ಟು ಬೇಗ ಅವ್ರನ್ನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡುವಂಥದ್ದು ಅಥವಾ ಸುದೈವದಿಂದ ಇಲ್ಲೇ ಅವ್ರಿಗೆ ಆರೋಗ್ಯವಂತರಾದರೆ ಇಲ್ಲಿಂದ ಮನೆಗೆ ಕಳಿಸುವಂಥ ವ್ಯವಸ್ಥೆ. ಒಟ್ಟು 66 ಬೆಡ್ಗಳನ್ನು ಎಡಿಷನಲ್ ಇವತ್ತು ನಾವು ಮಾಡಿದ್ದೇವೆ. ಇದರ ಜೊತೆಗೆ ಈಗಾಗಲೇ ಹೇಳಿದಂತೆ ವೇದಾಂತದ
ಟ್ರಸ್ಟ್ದವರು, ವೇದಾಂತ ಫೌಂಡೇಶನ್ದವರು 100 ಬೆಡ್ಡದ ಹಾಸ್ಪಿಟಲನ್ನು ಇದೇ ಇದರಲ್ಲಿ ಕಟ್ತಾ ಇದ್ದಾರೆ. ಅದು ಫುಲ್ ಆಕ್ಸಿಜನ್ ವಿತ್ ಪೈಪ್ಲೈನ್ ಅದನ್ನು ಮಾಡ್ತಾ ಇದ್ದೇವೆ. ಮತ್ತು ಕಾನ್ಸಂಟ್ರೇಟರ್ಸು ನಾವು ಇವತ್ತು ಹ್ಯಾಂಡ್ ಓವರ್ ಮಾಡಿದ್ದೇವೆ. ಇನ್ನು 50 ಇಷ್ಟರಲ್ಲಿ ಹ್ಯಾಂಡ್ ಓವರ್ ಮಾಡ್ತೀವಿ. ಇದರ ಜೊತೆಗೆ PSA ಘಟಕಗಳನ್ನು ಈಗಾಗಲೇ ಏನು ಕೊಟ್ಟಿದ್ದೇವೆ, ಅಂದರೆ ಆಕ್ಸಿಜನ್ ಉತ್ಪಾದನೆ ದೊಡ್ಡ ಪ್ರಮಾಣದಲ್ಲಿ ಮಾಡುವಂಥದ್ದು, ಅದು ಕೂಡ 8 ವಾರ ಅಂತ ಹೇಳಿದ್ದಾರೆ. ಬೇಗ ತರಿಸೋ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಒಂದು 15-16 ದಿವಸದಿಂದ ಆರ್ಡರ್ ಕೊಟ್ಟಿದ್ರು. ಆರ್ಡರ್ ಕೊಟ್ಟಿದ ತಕ್ಷಣ ಸಚಿವ ಜಗದೀಶ್ ಶೆಟ್ಟರ್ 66 ಹಾಸಿಗೆಗಳ ಸಾಮರ್ಥ್ಯದ ನೂತನ ಆಸ್ಪತ್ರೆ ಮುಂದಿನ 2 ದಶಕಗಳಿಗೆ ಉಪಯುಕ್ತವಾಗಲಿದ್ದು, ಈ ಆಸ್ಪತ್ರೆಯನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರಿಸಬಹುದಾಗಿದೆ ಎಂದು ತಿಳಿಸಿದರು. ಈಗಾಗಲೇ ಫಿಕ್ಸ್ ಮಾಡಿದ್ದಾರೆ. ಇದು ಮೂವೇಬಲ್, ಇಲ್ಲಿಂದ ಮತ್ತೊಂದು ಕಡೆ ತೊಗೊಂಡು ಹೋಗ್ಬೋದು, ಮತ್ತೊಂದು ಕಡೆ ತೊಗೊಂಡು ಹೋಗ್ಬೋದು. ಮತ್ತು ಅವರು ಏಜೆನ್ಸಿಯವ್ರು ಹೇಳಿದ ಪ್ರಕಾರ 15ರಿಂದ 20 ವರ್ಷವರೆಗೆ ಏನೂ ಡ್ಯಾಮೇಜ್ ಆಗೋದಿಲ್ಲ. ಡ್ಯೂರೇಬಿಲಿಟಿ 15ರಿಂದ 20 ವರ್ಷ ಇದೆ. ಅಲ್ಲಿವರೆಗೂ ಇದನ್ನು ಉಪಯೋಗ ಮಾಡ್ಬೋದು. ಈ ಕೋವಿಡ್ ಸಲುವಾಗಿ ವಿಶೇಷವಾಗಿ ಇದನ್ನು ಮಾಡಿದ್ದೇವೆ. ಕೋವಿಡ್ದು ಕಡಿಮೆ ಆದಮೇಲೆ ಇದನ್ನು ಬೇರೆದಕ್ಕೂ ಯೂಸ್ ಮಾಡ್ಬೋದು. ಇದನ್ನು ಕಿಮ್ಸ್ಗೆ ನಾವು ಹ್ಯಾಂಡ್ ಓವರ್ ಮಾಡ್ತೇವೆ. ಅವರು ಇನ್ನು ಹೆಚ್ಚಿನ ಬೇರೆ ಇದಕ್ಕೂ ಸಹಿತ ಇದನ್ನು ಉಪಯೋಗ ಮಾಡ್ಬೋದು. ಇದು ಎಲ್ಲಿಯಾದರೂ ಮೂವ್ಮೆಂಟ್ ಮಾಡ್ಬೋದು. ಇದಕ್ಕೂ ಮುನ್ನ ಕೇಂದ್ರ ಸರ್ಕಾರದ MECL ಕಂಪನಿಯ CSR ನಿಧಿಯಡಿ 80 ಆಮ್ಲಜನಕ ಕಾನ್ಸಂಟ್ರೇಟರ್ಗಳನ್ನು ಕೇಂದ್ರ ಸಂಸದೀಯ ವ್ಯವಹಾರಗಳು, ಗಣಿ ಮತ್ತು ಕಲ್ಲಿದ್ದಲು ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡ ಜಿಲ್ಲಾಡಳಿತಕ್ಕೆ ಹಸ್ತಾಂತರಿಸಿದರು. ಕಾರ್ಯಕ್ರಮದಲ್ಲಿ ಅವರು ದೇಶದಲ್ಲಿ ಆಕ್ಸಿಜನ್ಗಿಂತ ಅವುಗಳನ್ನು ಸಾಗಿಸುವ ಟ್ಯಾಂಕರ್ಗಳ ಕೊರತೆ ಇದೆ, ಅದನ್ನು ಸರಿದೂಗಿಸಲು ಪೆಟ್ರೋಲಿಯಂ ಹಾಗೂ ನೈಟ್ರೋಜನ್ ಸಾಗಾಣಿಕೆಯ ಟ್ಯಾಂಕರ್ಗಳನ್ನೇ ಆಕ್ಸಿಜನ್ ಸಾಗಾಣಿಕೆಗೆ ಪರಿವರ್ತಿಸಿ ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಆಕ್ಸಿಜನ್ ಸಾಗಾಣಿಕೆಗೆ 2,000 ಟ್ಯಾಂಕರ್ಗಳ ಅಗತ್ಯವಿದ್ದು, ಸದ್ಯ 1,580 ಟ್ಯಾಂಕರ್ಗಳು ಲಭ್ಯ ಇವೆ ಎಂದರು. ದೇಶದಲ್ಲಿ ಸುಮಾರು 18,000 ಟನ್ಗೆ ಆಕ್ಸಿಜನ್ ಬೇಡಿಕೆ ಹೆಚ್ಚಿದ್ದು, ಪಿಎಂ ಕೇರ್ಸ್ ನಿಧಿಯಡಿ ಆಕ್ಸಿಜನ್ ಉತ್ಪಾದಕ ಘಟಕಗಳನ್ನು ಸ್ಥಾಪಿಸಲಾಗುತ್ತಿದೆ. ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಆಕ್ಸಿಜನ್ ಉತ್ಪಾದನಾ ಘಟಕ ಸ್ಥಾಪನೆಗೆ ಕೇಂದ್ರದಿಂದ ಸಹಾಯಧನ ನೀಡಲಾಗಿದೆ ಎಂದರು. ಜಿಲ್ಲೆಗೆ ನೀಡಿರುವ ಆಮ್ಲಜನಕ ಕಾನ್ಸಂಟ್ರೇಟರ್ಗಳನ್ನು ಅಗತ್ಯ ಇರುವ ಕಡೆ ಬಳಸಲಾಗುವುದು. 4 PSA ಆಕ್ಸಿಜನ್ ಉತ್ಪಾದನಾ ಘಟಕಗಳ ಆರಂಭದಿಂದ ಜಿಲ್ಲೆಯಲ್ಲಿ ಆಮ್ಲಜನಕದ ಕೊರತೆ ನೀಗಲಿದೆ ಎಂದು ಹೇಳಿದರು. ಈ ರೀತಿಯ ಟ್ಯಾಂಕರ್ಗಳನ್ನು ಕಳಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಟನ್ಗಳಲ್ಲಿ ಹೇಳಬೇಕಂದ್ರೆ ಬಿಫೋರ್ ಟು ಕೋವಿಡ್ ಸೆಕೆಂಡ್ ವೇವ್, ಜಸ್ಟ್ ಇನ್ ದಿ ಮಂತ್ ಆಫ್ ಏಪ್ರಿಲ್ 15 ತನಕ 5,700 ಟನ್ ರಿಕ್ವೈರ್ಮೆಂಟ್ ಇತ್ತು ದೇಶದ್ದು. ಇವತ್ತು ಅದು ಸುಮಾರು 17,000-18,000 ಟನ್ಗೆ ಮುಟ್ಟಿದೆ. ಈಗ ನಮ್ಮ ಉತ್ಪಾದನೆ 5,700 ಇದ್ದಿದ್ದು ಈಗ ಸುಮಾರು 11,000 ಮೆಟ್ರಿಕ್ ಟನ್ನನ್ನು ನಾವು ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ. PSA ಘಟಕಗಳನ್ನು ಒಟ್ಟು ಇಲ್ಲಿವರೆಗೆ 1,594 ಆಮ್ಲಜನಕ ಉತ್ಪಾದನಾ ಘಟಕಗಳನ್ನು ಪ್ರಾರಂಭ ಮಾಡಲಿಕ್ಕೆ PM ಕೇರ್ ಫಂಡ್ದಿಂದ ಕೊಟ್ಟಿದ್ದೇವೆ. ಅದರಲ್ಲಿ ಕರ್ನಾಟಕಕ್ಕೆ ಕೂಡ ನಾವು PSAಗಳನ್ನು ಕೊಡಲಾಗಿದೆ. ಇದಲ್ಲದೆ ನಮ್ಮ ಮತ್ತು ಪೆಟ್ರೋಲಿಯಂ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಬೇರೆ ಬೇರೆ ಉದ್ಯಮಗಳಿಂದ ರಾಜ್ಯದ ಒಟ್ಟು 28 ವಿವಿಧ ಆಸ್ಪತ್ರೆಗಳಲ್ಲಿ ಆಮ್ಲಜನಕ ಉತ್ಪಾದನಾ ಘಟಕಗಳಿಗೆ ಅನುಮೋದನೆ ಕೊಡಲಾಗಿದೆ. ಕೋವಿಡ್ ಲಸಿಕೆ ಉತ್ಪಾದನೆಯನ್ನು ಹೆಚ್ಚಿಸುವ ಕುರಿತು ಅಮೆರಿಕದ ವ್ಯಾಪಾರ ಪ್ರತಿನಿಧಿಗಳೊಂದಿಗೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಿನ್ನೆ ಸಮಾಲೋಚನೆ ನಡೆಸಿದರು. ಅಮೆರಿಕದ ರಾಯಭಾರಿ ಅಧಿಕಾರಿಗಳು ವ್ಯಾಪಾರ ಪ್ರತಿನಿಧಿಗಳೊಂದಿಗೆ ಲಸಿಕೆ ಲಭ್ಯತೆ ಮತ್ತು ಪ್ರಮಾಣ ಹೆಚ್ಚಳ ಹಾಗೂ ಜಾಗತಿಕ ಸಾಂಪ್ರದಾಯಿಕ ನಿಗ್ರಹಕ್ಕೆ ಕೈಗೊಳ್ಳಬೇಕಿರುವ ಕಾರ್ಯಯೋಜನೆಗಳ ಕುರಿತು ಸಚಿವರು ಚರ್ಚಿಸಿದರು. ದೇಶದ ಪ್ರತಿಯೊಬ್ಬ ಪ್ರಜೆಗೂ ಲಸಿಕೆ ದೊರಕಿಸುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಭಾರತದ ಈ ಉದ್ದೇಶಕ್ಕೆ ಬೆಂಬಲ ನೀಡಿದ ಅಮೆರಿಕದ ವ್ಯಾಪಾರ ಪ್ರತಿನಿಧಿಗಳನ್ನು ಸಚಿವರು ಅಭಿನಂದಿಸಿದರು. ಕೋವಿಡ್ ಸೋಂಕಿತರ ಚಿಕಿತ್ಸೆಗಾಗಿ ಅಗತ್ಯವಿರುವ ಆಮ್ಲಜನಕ ಪೂರೈಕೆ ಮುಂದುವರೆದಿದ್ದು 120 ಮೆಟ್ರಿಕ್ ಟನ್ ವೈದ್ಯಕೀಯ ದ್ರವ ಆಮ್ಲಜನಕ ಬೆಂಗಳೂರಿಗೆ ತಲುಪಿದೆ. ಕಳಿಂಗನಗರದಿಂದ 6 ಆಮ್ಲಜನಕ ಕಂಟೈನರ್ಗಳನ್ನು ಹೊತ್ತ ರೈಲು 23 ಗಂಟೆಗಳಿಗೂ ಹೆಚ್ಚು ಕಾಲ 1,612 ಕಿಲೋಮೀಟರ್ ದೂರ ಕ್ರಮಿಸಿ ಇಂದು ಬೆಳಗ್ಗೆ ಬೆಂಗಳೂರು ತಲುಪಿದೆ. 3 ದಿನಗಳ ಹಿಂದೆ ವಿಶೇಷ ರೈಲು ಜಮ್ಶೆಡ್ಪುರದಿಂದ 120 ಮೆಟ್ರಿಕ್ ಟನ್ ಆಮ್ಲಜನಕ ಹೊತ್ತು ತಂದಿತ್ತು. ಇದೀಗ ಜಾರ್ಖಂಡ್ನ ಟಾಟಾನಗರದಿಂದ ಇಂದು ಸಂಜೆ ಮತ್ತೊಂದು ರೈಲು 120 ಮೆಟ್ರಿಕ್ ಟನ್ ಆಮ್ಲಜನಕ ತುಂಬಿದ ಟ್ಯಾಂಕರ್ಗಳನ್ನು ಹೊತ್ತು ಪ್ರಯಾಣ ಆರಂಭಿಸಲಿದೆ.
ಈ ಕುರಿತು ಟ್ವೀಟ್ ಮಾಡಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಕೋವಿಡ್ ಸೋಂಕಿನ 2ನೇ ಅಲೆ ನಿಯಂತ್ರಣಕ್ಕೆ ಆಮ್ಲಜನಕ ಅತ್ಯಂತ ಅಗತ್ಯವಾಗಿದ್ದು, 3ನೇ ಆಕ್ಸಿಜನ್ ಎಕ್ಸ್‌ಪ್ರೆಸ್ ಮೂಲಕ ಮತ್ತೆ 120 ಟನ್ ಮೆಟ್ರಿಕ್ ಟನ್ ಆಮ್ಲಜನಕ ರಾಜ್ಯಕ್ಕೆ ಬರಲಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕಳೆದ 24 ಗಂಟೆಗಳಲ್ಲಿ ಹೊಸದಾಗಿ 41,779 ಕೋವಿಡ್-19 ಸೋಂಕು ಪ್ರಕರಣಗಳು ಪತ್ತೆಯಾಗಿವೆ. ಈ ಮೂಲಕ ಒಟ್ಟು ಸೋಂಕಿತರ ಸಂಖ್ಯೆ 21,30,267ಕ್ಕೆ ಏರಿಕೆಯಾಗಿದೆ. ಒಂದೇ ದಿನ 35,879 ಸೋಂಕಿತರು ಗುಣಮುಖರಾಗಿದ್ದು, ಒಟ್ಟು ಗುಣಮುಖರಾದವರ ಸಂಖ್ಯೆ 15,10,557ಕ್ಕೆ ಏರಿಕೆಯಾಗಿದೆ. 373 ಮಂದಿ ಮೃತಪಟ್ಟಿದ್ದು, ಒಟ್ಟು ಮೃತಪಟ್ಟವರ ಸಂಖ್ಯೆ 21,085ಕ್ಕೆ ಏರಿಕೆಯಾಗಿದೆ. ಬೆಂಗಳೂರು ನಗರದಲ್ಲಿ 14,376 ಸೋಂಕು ಪ್ರಕರಣಗಳು ಪತ್ತೆಯಾಗಿವೆ. 12,898 ಮಂದಿ ಗುಣಮುಖರಾಗಿದ್ದು, 121 ಮಂದಿ ಮೃತಪಟ್ಟಿದ್ದಾರೆ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಚೇತರಿಕೆಯ ಪ್ರಮಾಣದಲ್ಲಿ ಸುಧಾರಣೆಗೊಂಡಿದೆ. ಕಳೆದ 24 ಗಂಟೆಗಳಲ್ಲಿ 3,53,299 ಮಂದಿ ಚೇತರಿಸಿಕೊಂಡಿದ್ದಾರೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಪ್ರಸ್ತುತ ದೇಶದಲ್ಲಿ ಸೋಂಕಿನಿಂದ ಚೇತರಿಸಿಕೊಳ್ಳುತ್ತಿರುವವರ ಸಂಖ್ಯೆ 83.83ಕ್ಕೆ ಹೆಚ್ಚಳವಾಗಿದೆ. ಇದುವರೆಗೆ 2,04,32,898 ಮಂದಿ ಗುಣಮುಖರಾಗಿದ್ದಾರೆ ಎಂದು ಸಚಿವಾಲಯ ಹೇಳಿದೆ. ಕಳೆದ 24 ಗಂಟೆಗಳಲ್ಲಿ 3,26,098 ಹೊಸ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇದರೊಂದಿಗೆ ದೇಶದಲ್ಲಿ ಒಟ್ಟಾರೆ ಕೋವಿಡ್ ಸೋಂಕಿತರ ಸಂಖ್ಯೆ 2,43,72,907ಕ್ಕೆ ಏರಿಕೆಯಾಗಿದೆ. ಇದುವರೆಗೆ ಒಟ್ಟು ಮೃತಪಟ್ಟವರ ಸಂಖ್ಯೆ 2,66,207ಕ್ಕೆ ಏರಿಕೆಯಾಗಿದೆ. ಈ ಪ್ರಮಾಣ 1.09%ರಷ್ಟಿದೆ. 36,73,802 ಸಕ್ರಿಯ ಪ್ರಕರಣಗಳಿವೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಕೋವಿಡ್-19 ಲಸಿಕೆ ನೀಡಿಕೆ ಅಭಿಯಾನದಲ್ಲಿ ಭಾರತ ಹೊಸ ಮೈಲಿಗಲ್ಲು ಸ್ಥಾಪಿಸಿದ್ದು, ದೇಶಾದ್ಯಂತ ಇದುವರೆಗೆ 18 ಕೋಟಿಗೂ ಅಧಿಕ ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ನಿನ್ನೆ ಒಂದೇ ದಿನ 11,03,625 ಮಂದಿಗೆ ಲಸಿಕೆ ನೀಡಲಾಗಿದೆ. ಗ್ರಾಮೀಣ ಭಾಗದಲ್ಲಿ ಕೋವಿಡ್ ಸೋಂಕು ನಿಯಂತ್ರಣ ಕ್ರಮಗಳ ಅನ್ವಯ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅನುಷ್ಠಾನ ಸಂಬಂಧ ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರ ತರಬೇತಿ ನೀಡಲು ತೀರ್ಮಾನಿಸಿದೆ. ಸರ್ಕಾರ ಹೊರಡಿಸಿರುವ ತಿದ್ದುಪಡಿ ಆದೇಶದಲ್ಲಿ ಪ್ರತಿ ಕಾಮಗಾರಿ ಸ್ಥಳದಲ್ಲಿ 40ಕ್ಕಿಂತ ಕಡಿಮೆ ಕೂಲಿಕಾರರನ್ನು ಸೂಕ್ತ ಮಾರ್ಗಸೂಚಿ ಪಾಲನೆಯೊಂದಿಗೆ ಕಾಮಗಾರಿ ಅನುಷ್ಠಾನಗೊಳಿಸಲು ಅನುಮತಿ ನೀಡಲಾಗಿದೆ. ಕಾಮಗಾರಿಗಳನ್ನು ಸುರಕ್ಷಿತವಾಗಿ ಕೈಗೊಳ್ಳುವ ಕುರಿತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಆನ್ಲೈನ್ ಮೂಲಕ ತರಬೇತಿ ಆಯೋಜಿಸುವುದರೊಂದಿಗೆ ಕಾಮಗಾರಿ ಸ್ಥಳದಲ್ಲಿ ಸೋಂಕು ನಿಯಂತ್ರಣ ಕ್ರಮಗಳ ಪಾಲನೆ, ಕೈ ತೊಳೆಯಲು ಸಾಬೂನು ಮತ್ತಿತರ ಸೌಲಭ್ಯ ಒದಗಿಸುವ ಕುರಿತು ಸೂಕ್ತ ನಿರ್ದೇಶನ ನೀಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ತಂಡಾಗುಂಡಿಯ ದತ್ತಾತ್ರೇಯ ಬೀರ ಎಂಬ ಒಂದೇ ಕುಟುಂಬದ 13 ಸದಸ್ಯರಿಗೆ ಕೊರೋನಾ ಸೋಂಕು ದೃಢಪಟ್ಟಿತು. ತಕ್ಷಣ ಎಚ್ಚೆತ್ತ ಕುಟುಂಬದ ಸದಸ್ಯರು ಇತರೆ ಸದಸ್ಯರಿಗೆ ಸೋಂಕು ಹರಡದಂತೆ ನಿಗಾ ವಹಿಸಿದ್ದಾರೆ. ನಂತರ ಸ್ಥಳೀಯ ಆರೋಗ್ಯಾಧಿಕಾರಿಗಳ ಮಾರ್ಗದರ್ಶನ ಪಡೆದು ಅಗತ್ಯ ಚಿಕಿತ್ಸೆ ಪಡೆಯುವ ಮೂಲಕ ಪ್ರತ್ಯೇಕ ಕೋಣೆಯಲ್ಲಿ ಹೋಮ್ ಐಸೋಲೇಷನ್ಗೆ ಒಳಗಾಗಿದ್ದರು. ಸೋಂಕಿಗೆ ಒಳಗಾದವರಲ್ಲಿ 7 ವರ್ಷದ ಬಾಲಕಿ ಸೇರಿದ್ದು, ಇದೀಗ ಎಲ್ಲ ಸೋಂಕಿತರು ಸಂಪೂರ್ಣ ಗುಣಮುಖರಾಗಿದ್ದಾರೆ.
ನಾನು ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡ್ತಿದ್ದೀನಿ. ಸೋಂಕಿನಿಂದ ಗುಣಮುಖರಾದ ರವೀಶ್ ಗೌಡ ಸೋಂಕು ದೃಢವಾದಾಗ ಆರೋಗ್ಯ ಇಲಾಖೆಯ ಸಲಹೆಯಂತೆ ಚಿಕಿತ್ಸೆ ಪಡೆದಿದ್ದೇವೆ ಎಂದರು. ಮಾಡಿಸಿ ಕೋವಿಡ್ ಪಾಸಿಟಿವ್ ಬಂತು ಅಂತ ನೀವು ಹೆದರೋ ಕೆಲಸ ಇಲ್ಲ. ಧೈರ್ಯ ಹೊಂದಿದ್ರೆ ನಾವು ಏನು ಬೇಕಾದರೂ ಮಾಡ್ಬೋದು. ಜನರು ಹೇಳ್ತಾರೆ ಈ ಕೋವಿಡ್ ಪಾಸಿಟಿವ್ ಬಂದರೆ ಸತ್ತು ಹೋಗ್ತಾರೆ ಹಾಗೆ ಹೀಗೆ, ಅದಕ್ಕೆ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ನನಗಾಗಿರೋ ಅನುಭವನ ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು. ನಾನು ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡ್ತಿರೋಕ್ಕಾಗಿ ನಿಮ್ಮ ಹತ್ರ ನಾನು ಹೇಳ್ತಿರೋದಿಷ್ಟೇ. ಪಾಸಿಟಿವ್ ಅಂತ ಬಂದ ತಕ್ಷಣ ನೀವೇನು ಹೆದರೋ ಕೆಲಸ ಇಲ್ಲ. ಅವರು ಆರೋಗ್ಯ ಇಲಾಖೆಯವರು ನಿಮಗೆ ಬೇಕಾದ ನಮಗೆ ಒಂದು ಚಿಕಿತ್ಸೆಯನ್ನು ನೀಡ್ತಾರೆ. ಅದು ತಗೊಂಡು ನೀವು ಮನೆಯಲ್ಲೇ ಏನೇನೋ ಔಷಧಿ ಮಾಡಿ ತಗೊಳಕ್ಕಾಗತ್ತೆ ಅಂತೇಳಿ ಅದನ್ನು ತಗೊಂಡು ಆರಾಮಾಗಿ ಇರಿ ಅಂತ ಹೇಳ್ತಾ ನನ್ನ ಕುಟುಂಬದ ಹಿರಿಯ ಸದಸ್ಯೆ ಈರಮ್ಮ ಕೋವಿಡ್ ಲಸಿಕೆ ಪಡೆದ ತಮಗೆ ಸೋಂಕು ದೃಢವಾಗಿಲ್ಲ. ಮನೆಯ 9 ಮಂದಿಗೆ ಯಾವುದೇ ರೋಗ ಲಕ್ಷಣವೇ ಕಾಣಿಸಿಕೊಳ್ಳದೆ ಸೋಂಕು ದೃಢವಾಗಿತ್ತು. ಇದೀಗ ಎಲ್ಲಾ ಸದಸ್ಯರು ಗುಣಮುಖರಾಗಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಬಹಳ ಖುಷಿ ಆಗ್ತಾ ಐತಿ. ಕೊರೋನಾನೋ ಜ್ವರನೋ ಹೊಡೆದೊಂದು ನನಗೆ ಅನುಭವ ಯಾವುದೂ ಇಲ್ಲ. ಅವರಿಗೆಲ್ಲ ಗುಣಮುಖ ಆಗಿದೆ. ಬಿಟ್ರೆ 10 ಜನ ಪಾಸಿಟಿವ್. ಇನ್ನೋರ್ವ ಸದಸ್ಯ ನಾಗಪತಿ ಗೌಡ ಭಯಪಡದೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ವೈದ್ಯರ ಸಲಹೆಯಂತೆ ಚಿಕಿತ್ಸೆ ಪಡೆದಿದ್ದು ಗುಣಮುಖರಾಗಲು ಕಾರಣವಾಗಿದೆ ಎಂದರು. ಮನೆಯಲ್ಲೇ ಇದ್ದೀವಿ, ಚೆನ್ನಾಗಿದ್ದೀವಿ, ಯಾವುದೇ ಪ್ರಾಬ್ಲಮ್ ಆಗಿಲ್ಲ. ಮತ್ತು ಈ ಕೊರೋನಾಕ್ಕೆ ಭಯಪಡೋ ಅಗತ್ಯ ಇಲ್ಲ. ಅವ್ರಿಗೇನು ಒಂದು ಸಣ್ಣ ಪ್ರಾಥಮಿಕ ಹಂತದಲ್ಲಿ ಒಂದು ಚಿಕಿತ್ಸೆ ಮಾಡಿ ಮೆಡಿಸಿನ್ ಮಾಡಿದರೆ ಖಂಡಿತವಾಗ್ಲೂ ಇದು ವಾಸಿಯಾಗತ್ತೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ವಿಜಯಪುರ ಜಿಲ್ಲೆಯ ಸಿಂದಗಿ ಕ್ಷೇತ್ರದ ಸೋಂಕಿತರ ನೆರವಿಗೆ ಮಾಜಿ ಶಾಸಕ ರಮೇಶ್ ಪೂಸನೂರ ಉಚಿತ ಆಂಬ್ಯುಲೆನ್ಸ್ ನೀಡಿದ್ದು, ಕ್ಷೇತ್ರದ ಪ್ರಭು ಸಾರಂಗ ಸ್ವಾಮೀಜಿ ನೂತನ ಆಂಬ್ಯುಲೆನ್ಸ್ಗೆ ಚಾಲನೆ ನೀಡಿದರು. ಡಿಡಿ ನ್ಯೂಸ್ನೊಂದಿಗೆ ರಮೇಶ್ ಪೂಸನೂರ ಕ್ಷೇತ್ರದ ಜನತೆಗೆ ಕೊರೋನಾ ಸಂದರ್ಭದಲ್ಲಿ ನೆರವಾಗುವುದು ನಾಯಕರ ಆದ್ಯ ಕರ್ತವ್ಯವಾಗಿದ್ದು, ಸದ್ಯ ನೀಡಲಾಗಿರುವ ಆಂಬ್ಯುಲೆನ್ಸ್ ಉಚಿತ ಸೇವೆ ನೀಡಲಿದೆ ಎಂದು ಹೇಳಿದರು. ಎಂಬ ಉದ್ದೇಶದಿಂದ ಇಂಥ ಆಂಬ್ಯುಲೆನ್ಸ್ ಸೇವೆ ಮಾಡುವ ಒಳ್ಳೆಯ ಸೇವೆಯನ್ನು ನಾನು ಇವತ್ತು ಮಾಡಿದ್ದೇನೆ. ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆಯಬೇಕಂತ ನಿಮ್ಮ ಮೂಲಕ ನಾನು ಕಳಕಳಿಯ ವಿನಂತಿಯನ್ನು ಮಾಡುತ್ತೇನೆ. ಪ್ರಭು ಸಾರಂಗದೇವರು ಸ್ವಾಮೀಜಿ ಉಚಿತ ಆಂಬ್ಯುಲೆನ್ಸ್ ಸೇವೆ ಆರಂಭಿಸಿರುವ ರಮೇಶ್ ಪೂಸನೂರ ಕಾರ್ಯ ಸಮಯೋಚಿತ ಎಂದರು. ಆಂಬ್ಯುಲೆನ್ಸ್ ಅನ್ನು ಮಾಡಿದ್ದು ಬಹಳ ಸ್ತುತ್ಯಾರ್ಹ. ಇಂಥ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಎಲ್ಲರಿಗೂ ಅವಶ್ಯಕವಾದಂತಹ ವಸ್ತು ಆಗಿರುವುದರಿಂದ ಪ್ರತಿ ಜನರಿಗೂ ಅಂಥ ಅವಶ್ಯಕತೆ ಹೆಚ್ಚಾಗಿ ಈಗ ಕೋವಿಡ್ ಇರುವುದರಿಂದ ಅವರಿಗೆಲ್ಲರಿಗೂ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಭಾಳ ಸಮಯೋಚಿತವಾಗಿ ವಿಚಾರ ಮಾಡಿ ಆಂಬ್ಯುಲೆನ್ಸನ್ನು ಮಾಡಿದ್ದಾರೆ. ಮಾಜಿ ಸಚಿವ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ನೇತೃತ್ವದಲ್ಲಿ ಗಜಾನನ ಮಂಡಳಿ ಯುವಕರ ಸಂಘ ವಿಜಯಪುರ ಜಿಲ್ಲೆಯ ನಗರದಲ್ಲಿನ ಆಸ್ಪತ್ರೆಯ ರೋಗಿಗಳ ಸಂಬಂಧಿಕರಿಗೆ ಉಚಿತ ಆಹಾರ ನೀಡುವ ಕಾರ್ಯದಲ್ಲಿ ತೊಡಗಿದೆ. ಲಾಕ್ಡೌನ್ನಿಂದ ಹೋಟೆಲ್ಗಳು ಬಂದ್ ಆಗಿದ್ದು, ಇನ್ನು ಕೂಲಿ ಕಾರ್ಮಿಕರಿಗೆ ಕೆಲಸವೂ ಇಲ್ಲದ ಪರಿಸ್ಥಿತಿಯಲ್ಲಿ ಸಂಕಷ್ಟದಲ್ಲಿರುವವರಿಗೆ ಉಚಿತ ಆಹಾರ ಪೊಟ್ಟಣ ನೀಡುವ ಮೂಲಕ ಮಾನವೀಯತೆ ಮೆರೆದಿದೆ. ಫಲಾನುಭವಿ ಪ್ರಕಾಶ್ ಬಿರಾದಾರ್ ದೂರದ ಊರಿನಿಂದ ಚಿಕಿತ್ಸೆಗೆ ಬಂದಿದ್ದು, ಲಾಕ್ಡೌನ್ನಿಂದಾಗಿ ಹೋಟೆಲ್ಗಳು ಬಂದ್ ಆಗಿವೆ. ಆಹಾರಕ್ಕಾಗಿ ಪರದಾಡುವ ಸಮಯದಲ್ಲಿ ಉಚಿತ ಊಟ ವಿತರಿಸುತ್ತಿರುವುದು ಸಮಯೋಚಿತವಾಗಿದೆ ಎಂದರು. ಚಲೋ ಊಟ ಉಪಹಾರವನ್ನು ಕೊಡಲಾಗ್ತಿದ್ದಾರೆ. ಜನತೆಗೆ ಅನುಕೂಲ ಮಾಡಿಕೊಟ್ಟಂತ ಪತ್ರಿಕೆಯವರಿಗೆ ಧನ್ಯವಾದಗಳು. ಗಜಾನನ ಯುವಕ ಮಂಡಳಿಗೆ ವಿಜಯ್ ಗುಣಮಟ್ಟದ ಆಹಾರವನ್ನು ಉಚಿತವಾಗಿ ವಿತರಿಸುತ್ತಿರುವ ತಂಡಕ್ಕೆ ಧನ್ಯವಾದ ತಿಳಿಸಿದರು. ಊಟ ಸರಿಯಾಗಿ ಇರುವುದಿಲ್ಲ, ಇದ್ರೂ ರೇಟ್ ಹೆಚ್ಚಾಗಿರುತ್ತೆ. ಗಜಾನನ ಯುವಕ ಮಂಡಳಿಯವರು ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಇರುವಂಥ ಎಲ್ಲರಿಗೂ ಹೊಟ್ಟೆ ತುಂಬ ಆಗುವಷ್ಟು ಅನ್ನ ಕೊಡ್ತಾ ಇದ್ದಾರೆ. ಸದಸ್ಯರು ಸೇರಿಕೊಂಡು ಇವತ್ತು ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ನಗರದ ಆಸ್ಪತ್ರೆಗಳಿಗೆ ಪ್ರತಿನಿತ್ಯವೂ ಆಹಾರ ವಿತರಿಸುತ್ತಿದ್ದು, ತಂಡದ ಸದಸ್ಯರ ಪರಿಶ್ರಮವೇ ಯಶಸ್ಸಿಗೆ ಕಾರಣ ಎಂದರು. ಏನು ಅವ್ರ ಸಂಬಂಧಿಕರು ಬಂದಿರ್ತಾರೆ ರೋಗಿಗಳವರಿಗೆ ಊಟದ ಉಪಚಾರದ ವ್ಯವಸ್ಥೆ ಸರಿಯಾಗಿ ಆಗಂಗಿಲ್ಲ. ಜನತಾ ಕರ್ಫ್ಯೂ ಇರೋದ್ರಿಂದ ಹೋಟೆಲ್ಗಳೆಲ್ಲ ಬಂದಾಗಿರ್ತವೆ, ಅಂಗಡಿ ಮುಗ್ಗಟ್ಟುಗಳು ಬಂದಾಗಿರ್ತವೆ. ಆಮೇಲೆ ಹಳ್ಳಿ ಜನರಿಗೆ ಎಲ್ಲಿ ಹೋಗಿ ತಂದು ಊಟ ಮಾಡಬೇಕು, ಅವ್ರಿಗೆ ತಿನ್ನಿಸ್ಬೇಕು, ಹೊಟ್ಟೆ ಒರೆಸ್ಕೋಬೇಕು ಅನ್ನೋ ಗೊತ್ತಾಗಂಗಿಲ್ಲ. ಅಂಥ ಒಂದು ಜನರಿಗೆ ಇವತ್ತು ಆಹಾರವನ್ನು ಊಟವನ್ನು ಪೂರೈಸುವ ಮುಖಾಂತರ ಮಹಾಮಂಡಳ ಕಾರ್ಯಕರ್ತರು ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸುಮಾರು
ಮಂಡಳಿಯ ಸದಸ್ಯ ಸತೀಶ್ ಲಾಕ್ಡೌನ್ ಸಂದರ್ಭದಲ್ಲಿ ಹಸಿದವರಿಗೆ ಊಟ ನೀಡುವ ಕಾರ್ಯದಲ್ಲಿ ತೊಡಗಿರುವುದಕ್ಕೆ ಸಂತಸವಿದೆ ಎಂದರು. ಅನೌನ್ಸ್ ಮಾಡಿದೆ ಆ ಆಸ್ಪತ್ರೆಯಲ್ಲಿ 9 ದಿನಗಳಿಂದ ನಿರಂತರ ಗಜಾನನ ಉತ್ಸವ ಮಹಾಮಂಡಳ ಸಂಸ್ಥಾಪಕರಾದಂತಹ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ ಅವರ ನೇತೃತ್ವದೊಂದಿಗೆ ನಾವು ಇಡೀ ಈ ಜಿಲ್ಲೆಯಲ್ಲಿ ನಗರದಲ್ಲಿ ಬರ್ತಕ್ಕಂತಹ ಸರ್ಕಾರಿ ಆಸ್ಪತ್ರೆ ಹಾಗೂ BLD ಆಸ್ಪತ್ರೆ ಹಾಗೂ ಈ ವೇದಾಂತ ಆಸ್ಪತ್ರೆ, ಧನ್ವಂತರಿ ಆಸ್ಪತ್ರೆ, ಚೌಧರಿ ಅಂತಹ ಹಲವಾರು ಆಸ್ಪತ್ರೆಗಳಿಗೆ ಪ್ರತಿನಿತ್ಯ ಒಂದು ಸುಸಜ್ಜಿತ ಹಾಗೂ ಒಳ್ಳೆಯ ಗುಣಮಟ್ಟದ ಆಹಾರವನ್ನು ಪ್ರತಿನಿತ್ಯ ನಾವು ಕೊಡ್ತಾ ಇದ್ದೀವಿ. ಶ್ರೀಮಂತ ರಾಷ್ಟ್ರಗಳು ಸದ್ಯದ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಲಸಿಕೆ ನೀಡಿಕೆಯನ್ನು ಮುಂದೂಡಿ ಬಡ ರಾಷ್ಟ್ರಗಳಿಗೆ ಲಸಿಕೆ ಪೂರೈಕೆಗೆ ಮುಂದಾಗಬೇಕು ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಕರೆ ನೀಡಿದೆ. ಜಿನಿವಾದಲ್ಲಿ ಮಾತನಾಡಿದ ಸಂಸ್ಥೆಯ ಮುಖ್ಯಸ್ಥ ಟೆಡ್ರೋಸ್ ಅಧನೋಮ್ ಘೆಬ್ರೆಯೆಸಸ್, ಕೋವ್ಯಾಕ್ಸ್ ಯೋಜನೆಯಡಿ ಶ್ರೀಮಂತ ರಾಷ್ಟ್ರಗಳು ವಿಶ್ವಕ್ಕೆ ಹೆಚ್ಚಿನ ಪ್ರಮಾಣದ ಲಸಿಕೆಗಳನ್ನು ಪೂರೈಸಬೇಕು. ಜಾಗತಿಕವಾಗಿ ಕೋವಿಡ್ ಲಸಿಕೆ ವಿತರಣೆಯಲ್ಲಿ ಅಸಮಾನತೆ ಇದ್ದು, ಕಳೆದ ಡಿಸೆಂಬರ್ನಲ್ಲಿ ಲಸಿಕೆಗೆ ಅನುಮೋದನೆ ದೊರೆತ ನಂತರ ಶ್ರೀಮಂತ ರಾಷ್ಟ್ರಗಳು ಲಸಿಕೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹಿಸಿವೆ. ಕಡಿಮೆ ಮತ್ತು ಮಧ್ಯಮ ಆದಾಯದ ರಾಷ್ಟ್ರಗಳಲ್ಲಿ ಆರೋಗ್ಯ ಕಾರ್ಯಕರ್ತರಿಗೂ ಲಸಿಕೆ ಅಗತ್ಯ ಪ್ರಮಾಣದಲ್ಲಿ ದೊರೆಯುತ್ತಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಅಮೆರಿಕದಲ್ಲಿ 12 ರಿಂದ 15 ವರ್ಷದ ಮಕ್ಕಳಿಗೆ ಲಸಿಕೆ ನೀಡುವ ಉದ್ದೇಶವನ್ನು ಅಧ್ಯಕ್ಷ ಜೋ ಬೈಡನ್ ಕಳೆದ ವಾರ ಪ್ರಕಟಿಸಿದ್ದರು. ಇಂದು ಭಾರತೀಯ ಸೇನೆಯ ಪ್ರಪ್ರಥಮ ದಂಡನಾಯಕ ಅಪ್ರತಿಮ ವೀರ ಸೇನಾನಿ ಫೀಲ್ಡ್ ಮಾರ್ಷಲ್ ಕೊಂದಂಡೆರಡ ಮಾದಪ್ಪ ಕಾರ್ಯಪ್ಪನವರ ಪುಣ್ಯತಿಥಿ. ದೇಶದ ಸೇನಾ ಸಾಮರ್ಥ್ಯವನ್ನು ಜಗತ್ತಿಗೆ ಪರಿಚಯಿಸಿದ ಶಿಸ್ತು ಮತ್ತು ಪ್ರಾಮಾಣಿಕ ಆಡಳಿತಕ್ಕೆ ಹೆಸರಾಗಿದ್ದ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅವರು ಸ್ವಾತಂತ್ರ್ಯೋತ್ತರ ಭಾರತದ ಸೇನಾ ಆಡಳಿತದಲ್ಲಿ ಮಹತ್ವದ ಸಾಧನೆಗಳನ್ನು ದಾಖಲಿಸಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, KM ಕಾರ್ಯಪ್ಪ ಅವರಿಗೆ ಗೌರವಪೂರ್ವಕ ನಮನಗಳು. ತಮ್ಮ ಶಿಸ್ತು ಆದರ್ಶಗಳಿಂದ ಖ್ಯಾತರಾಗಿದ್ದ ಕೊಡಗಿನ ವೀರಪುತ್ರ ಕಾರ್ಯಪ್ಪ ಅವರ ಜೀವನ, ದೇಶಭಕ್ತಿ ಮತ್ತು ದೇಶ ಸೇವೆ ಭಾರತೀಯರ ಪಾಲಿಗೆ ಸದಾ ಸ್ಫೂರ್ತಿಯ ಚಿಲ್ಮೆಯಾಗಿದೆ ಎಂದು ಹೇಳಿದ್ದಾರೆ. ಇಟಾಲಿಯನ್ ಓಪನ್ ಟೆನ್ನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಸೆಮಿಫೈನಲ್ಸ್ನಲ್ಲಿ 9 ಬಾರಿ ಚಾಂಪಿಯನ್ ಆಗಿರುವ ಸ್ಪೇನ್ನ ರಫೇಲ್ ನಡಾಲ್ ಅಮೆರಿಕದ ರೈಲಿ ಒಪೆಲ್ಕಾ ವಿರುದ್ಧ ಇಂದು ಹೋರಾಟ ನಡೆಸಲಿದ್ದಾರೆ. 2ನೇ ಶ್ರೇಯಾಂಕಿತ ನಡಾಲ್ ಕ್ವಾರ್ಟರ್ ಫೈನಲ್ಸ್ನಲ್ಲಿ ಜರ್ಮನಿಯ 6ನೇ ಶ್ರೇಯಾಂಕಿತ ಅಲೆಕ್ಸಾಂಡರ್ ಜ್ವೆರೆವ್ ವಿರುದ್ಧ 6-3, 6-4 ನೇರ ಸೆಟ್ಗಳಿಂದ ಗೆಲುವು ಸಾಧಿಸಿದರು. ರೋಮ್ನಲ್ಲಿ ಈ ವರ್ಷ ರಫೇಲ್ ನಡಾಲ್ 10ನೇ ಪ್ರಶಸ್ತಿ ಗೆಲ್ಲುವತ್ತ ಮುನ್ನಡೆದಿದ್ದು, ನೋವಾಕ್ ಜೋಕೋವಿಚ್ ಅವರ 36 ATP ಮಾಸ್ಟರ್ಸ್ ಪ್ರಶಸ್ತಿಯ ಗುರಿ ತಲುಪಲು ಇನ್ನೂ 2 ಪ್ರಶಸ್ತಿಗಳನ್ನು ಗೆಲ್ಲಬೇಕಿದ್ದು, ಇಂದು ನಡೆಯಲಿರುವ ಪಂದ್ಯ ಅತ್ಯಂತ ಮಹತ್ವದೆನಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೌಕ್ತೆ ಚಂಡಮಾರುತ, ರಾಜ್ಯದ ಕರಾವಳಿಯಲ್ಲಿ ವ್ಯಾಪಕ ಮಳೆ, ಪ್ರಕೃತಿ ವಿಕೋಪ ತಡೆಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಮಹತ್ವದ ಸಭೆ. ಕೋವಿಡ್ ಸೋಂಕಿನಿಂದ ಗುಣಮುಖರಾದವರಲ್ಲಿ ಕಂಡುಬರುವ ಶಿಲೀಂಧ್ರ ಸೋಂಕು ನಿಯಂತ್ರಣಕ್ಕೆ ಔಷಧದ ಕೊರತೆ ಇಲ್ಲ, ಸೋಂಕು ನಿಯಂತ್ರಣಕ್ಕೆ ಲಾಕ್ಡೌನ್ ಪರಿಹಾರ, ಸಚಿವ DV ಸದಾನಂದಗೌಡ. ಬೆಂಗಳೂರಿಗೆ ಬಂದಿಳಿದ 120 ಮೆಟ್ರಿಕ್ ಟನ್ ಆಮ್ಲಜನಕ ಟ್ಯಾಂಕರ್ಗಳು, ಮತ್ತೊಂದು ಆಕ್ಸಿಜನ್ ಎಕ್ಸ್ಪ್ರೆಸ್ ನಿರೀಕ್ಷೆಯಲ್ಲಿ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಸದ್ಯದ ಪರಿಸ್ಥಿತಿಯಲ್ಲಿ ಶ್ರೀಮಂತ ರಾಷ್ಟ್ರಗಳು ಮಕ್ಕಳಿಗೆ ಲಸಿಕೆ ನೀಡಿಕೆ ಮುಂದೂಡಿ ಬಡ ರಾಷ್ಟ್ರಗಳಿಗೆ ಪೂರೈಸಬೇಕು, ವಿಶ್ವ ಆರೋಗ್ಯ ಸಂಸ್ಥೆ ಕರೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ನಾನು ಈಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಸಾರ್ವಜನಿಕರು ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30 ನಮಸ್ಕಾರ.